ಸಂಸತ್ನಲ್ಲಿ ನೀಟ್ ಹೈಡ್ರಾಮವೇ ನಡೆದು ಹೋಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಉತ್ತರ ಕೊಡ್ತಾರ ಪ್ರತಿಪಕ್ಷಗಳಿಗೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಲೋಕಸಭೆಯಲ್ಲಿ ಗದ್ದಲ ಕೋಲಾಹಲ ನಡೆದಿರುವಂತದ್ದು. ಪರೀಕ್ಷಾ ತಿದ್ದುಪಡಿ ವಿಧೇಯಕದ ಮೇಲೆ ಪ್ರತಿಪಕ್ಷ ಭಾರೀ ಚರ್ಚೆಯನ್ನು ಮಾಡ್ತಾ ಇದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ವಿಧೇಯಕ ಚರ್ಚೆಗೆ ಸ್ಪೀಕರ್ನಿಂದ 6 ಗಂಟೆಗಳ ಕಾಲಾವಕಾಶವನ್ನ ಪಡೆಯಲಾಗಿದೆ. ಸಂಸತ್ನಲ್ಲಿ ನೀಟ್ ಹೈಡ್ರಾಮಾ ನಡೆದಿರುವಂತದ್ದು. ಇಲ್ಲಿ ಪ್ರತಿಪಕ್ಷ ಅಮಿತ್ ಶಾ ಅವರಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಭಾಗಿಯಾಗಿದ್ರಲ್ಲ, ಒಂದಷ್ಟು ವಿದ್ಯಾರ್ಥಿಗಳ ವಿರುದ್ಧ FIR ಕೇಸ್ ದಾಖಲಾಗಿತ್ತು, ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ವಾದ್ರಾ ಹಾಗೆ ಎಲ್ಲ ಕಾಂಗ್ರೆಸ್ನ ಮುಖಂಡರು, ಸಂಸದರು ಎಲ್ಲ ಸೇರಿ ಅಮಿತ್ ಶಾ ಅವರಿಗೆ ಉತ್ತರ ಕೊಡಬೇಕು, ಕೇಸನ್ನ ವಾಪಸ್ ತೆಗೆದುಕೊಳ್ಬೇಕು, ಹಾಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕಲಾಪ ಆರಂಭ ಆದಂತ ಸಂದರ್ಭದಿಂದಲೂ ಕೂಡ ಗದ್ದಲ ಕೋಲಾಹಲ. ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ಕೇಸನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಪ್ರತಿಪಕ್ಷ ಇಲ್ಲಿ ಆರೋಪವನ್ನ ಮಾಡ್ತಾ ಇತ್ತು. ಸದ್ಯ ಈ ಪರೀಕ್ಷಾ ತಿದ್ದುಪಡಿ ವಿಧೇಯಕದ ಮೇಲೆ ಈಗ ಭಾರಿ ಚರ್ಚೆ ಲೋಕಸಭೆಯಲ್ಲಿ ನಡೆದಿರುವಂತದ್ದು. ವಿಧೇಯಕ ಚರ್ಚೆಗೆ ಈಗ ಸ್ಪೀಕರ್ನಿಂದ 6 ಗಂಟೆಗಳ ಕಾಲಾವಕಾಶ ಪಡೆದಿದ್ದಾರೆ ಓಂ ಬಿರ್ಲಾ ಅವರು. ಹಾಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರಕ್ಕೆ ವಿಪಕ್ಷಗಳು ಒತ್ತಾಯ ಮಾಡ್ತಾ ಇದೆ. ಈಗ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಯಾರೆಲ್ಲ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲಾಗಿದೆ, FIR ಆಗಿದೆಯಲ್ಲ, ಸೊ ಅಷ್ಟು ವಿದ್ಯಾರ್ಥಿಗಳು ಕೂಡ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಕೇಸ್ ಹಾಕಿಸ್ಕೊಂಡಿದ್ದು ಅವರಿಗಾದಂತಹ ಅನ್ಯಾಯಕ್ಕಾಗಿ. ಹಾಗಾಗಿ ಏನೀಗ ಕಾನೂನು ಅಸ್ತ್ರವನ್ನ ನೀವು ಪ್ರಯೋಗಿಸಿದ್ದೀರಾ ಅದನ್ನೆಲ್ಲ ಕೂಡ ವಾಪಸ್ ತಗೋಬೇಕು, ಹಿಂಪಡಿಬೇಕು. ಯಾವೆಲ್ಲ ವಿದ್ಯಾರ್ಥಿಗಳ ಮೇಲೆ FIR ಕೇಸ್ ದಾಖಲಾಗಿದೆ ಅದನ್ನ ವಾಪಸ್ ಪಡಿರಿ ಅಂತ ಹೇಳಿ ಪ್ರತಿಪಕ್ಷ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ ಇನ್ನಿಲ್ಲದ ಒತ್ತಡವನ್ನ ಹೇರಿತ್ತು. ಮತ್ತೊಂದು ಕಡೆಗೆ ಈ ಒಂದು ವಿಧೇಯಕ ಚರ್ಚೆ ಕೂಡ ಅಂಗೀಕಾರ ಆಗಬೇಕು ಅಂತಲೂ ಕೂಡ ಹೇಳಿತ್ತು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಓಂ ಬಿರ್ಲಾ ಅವರು 6 ಗಂಟೆಗಳ ಕಾಲಾವಕಾಶವನ್ನ ಇವತ್ತು ಕಲಾಪದಲ್ಲಿ ತೆಗೆದುಕೊಂಡಿರುವಂತದ್ದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ಕೊಡ್ಲೇಬೇಕು ಅಂತ ಹೇಳಿ ವಿಪಕ್ಷಗಳು ಒತ್ತಾಯವನ್ನ ಮಾಡ್ತಾ ಇದೆ. ಹಾಗಾಗಿ ಸಂಸತ್ನಲ್ಲಿ ಉತ್ತರ ಕೊಡ್ತಾರ ಗೃಹ ಸಚಿವ ಅಮಿತ್ ಶಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಕಲಾಪ ಕೂಡ ಇನ್ನ ನಡೀತಾನೆ ಇದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವ ಅಮಿತ್ ಶಾ ಭಾಷಣ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕೇವಲ ಪ್ರತಿಪಕ್ಷಗಳು ಮಾತ್ರವಲ್ಲ, ದೆಹಲಿಯ ಜಂತರ್ ಮಂತರ್ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಭಾಗವಹಿಸಿದಂತ ಎಲ್ಲಾ ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಈಗ ಗೃಹ ಸಚಿವ ಅಮಿತ್ ಶಾ ಅವರು ಭಾಷಣದಲ್ಲಿ ಈ ವಿಚಾರವನ್ನ ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಈಗ ನೀಟ್ ಅಕ್ರಮ ಜೊತೆಗೆ ಬಿಲ್ ಮಂಡನೆ ಬಗ್ಗೆ ಇವತ್ತು ಅಮಿತ್ ಶಾ ಅವರು ಸ್ಪಷ್ಟನೆ ನೀಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಎಲ್ಲಾ ಇಡೀ ದೇಶದ ಚಿತ್ತ ಈಗ ಅಮಿತ್ ಶಾ ಅವರು ಮಾತನಾಡುವಂತಹ ಮಾತಿನ ಮೇಲೆ ನೆಟ್ಟಿದೆ.